ಸಂಜೆ ಆಯ್ತಂದರೆ ಟೀ ಅಥವಾ ಕಾಫಿ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಅಥವಾ ನೀವೆಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ರಿ ಅಂದರೂ ಕೂಡ ಏನಾದರೂ ಕ್ಯಾರಿ ಮಾಡೋದಕ್ಕೆ ಲೈಟ್ ವೆಯ್ಟಾಗಿ ಸ್ನ್ಯಾಕ್ಸ್ ಬೇಕು ಅಂತ ನಾವು ಥಿಂಕ್ ಮಾಡ್ತಾ ಇರ್ತೀವಿ. 5 ಮಿನಿಟ್ಸಲ್ಲಿ ತುಂಬ ಕ್ರಿಸ್ಪಿಯಾಗಿ ಆಗೋವಂಥ ಒಂದು ಸ್ನ್ಯಾಕ್ಸ್ ತೊಗೊಳ್ಳೋಣ. ಅದು ಖಾರಪುರಿ. ಖಾರಪುರಿ ಏನು ಎಲ್ಲರಿಗೂ ಗೊತ್ತಲ್ಲ ಮಾಡೋದು ಅಂತ ಅಂದ್ಕೊತಾ ಇದ್ದೀರಾ. ಬಟ್ ತುಂಬ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು, 15 ಡೇಸ್ 1 ಮಂತ್ ಆದರೂ ಆ ಕ್ರಿಸ್ಪಿನೆಸ್ ಹೋಗಬಾರ್ದು ಅಂದರೆ ಒಂದು ಟಿಪ್ಸನ್ನು ನಾವಿಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಅದೇನಂತ ನಾವಿವತ್ತು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು 2 ಹಿಡಿಯಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಕಡಲೆಬೀಜ ಎಷ್ಟು ಜಾಸ್ತಿ ಹಾಕ್ತೀವೋ ಖಾರಪುರಿ ಅಷ್ಟು ರುಚಿಯಾಗಿ ಬರುತ್ತೆ. ನಿಮ್ಮ ಆಪ್ಷನ್ ಅದು. ಕಡಲೆ ಬೀಜದ ಅರ್ಧದಷ್ಟು ಹುರಿಗಡಲೆ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ. ಇದೆಲ್ಲ ನಿಮ್ಮ ಆಪ್ಷನ್ನು. ನಿಮ್ಗೆ ಯಾವುದು ಜಾಸ್ತಿ ಬೇಕೋ ಅದನ್ನು ಹಾಕ್ಕೊಳ್ಳಿ, ಯಾವುದು ಕಡಿಮೆ ಬೇಕೋ ಅದನ್ನು ಕಡಿಮೆ ಹಾಕ್ಕೋಬಹುದು. ನೆಕ್ಸ್ಟ್ ಇಲ್ಲಿ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಮತ್ತು 1 ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, 1/4 ಟೀ ಸ್ಪೂನಷ್ಟು ಅರಿಶಿನ ಉಪಯೋಗಿಸಿದ್ದೀನಿ ನಾನಿಲ್ಲಿ. ಮತ್ತು ಕರಿಬೇವು ಕೂಡ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 2 ಲೀಟರಷ್ಟು ಪುರಿ ತೊಗೊಂಡಿದ್ದೀನಿ ನಾನು. ಇದು ಉಪ್ಪಿನ ಪುರಿ, ಅಂದರೆ ಈ ಪುರಿನಲ್ಲೇ ಉಪ್ಪಿನಂಶ ಇರುತ್ತೆ, ಆ ಥರ ಪುರಿ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ದೊಡ್ಡದೊಂದು ದಪ್ಪ ತಳ ಇರೋ ಪಾತ್ರೆ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ಪಾತ್ರೆ, ವೆಸಲ್ಲು. ಅದಕ್ಕೆ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಫಸ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇದೇ ಮೇಯ್ನ್ ಟಿಪ್ಸು. ಪುರಿ ಗರಿ ಗರಿಯಾಗಿರಬೇಕು ನಿಮಗೆ 1 ತಿಂಗಳು 15 ದಿನವರೆಗಂದರೆ ಈ ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ ನೀವು. ನೋಡಿ, ಈ ಥರ ಆಯಿಲು, ಜೀರಿಗೆ ಮತ್ತು ಬರೀ ಪುರಿ ಇಷ್ಟನ್ನು ಹಾಕ್ಕೊಂಡು ನಾವು ಒಂದು 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ. ಫುಲ್ಲು ನಿಮ್ಗೆ ಏನು ಖಾರ ಪುರಿ ಪ್ರೋಸೆಸ್ ಏನಿದೆ ಫುಲ್ಲು ಸಿಮ್ಮಲ್ಲೇ ಮಾಡಬೇಕು ನೀವು. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ನೋಡಿ, ಈ ಥರ ಗರಿ ಗರಿಯಾಗಿ ಆಗಬೇಕದು. ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಫಸ್ಟೇ ಈ ಥರ ಫ್ರೈ ಮಾಡಿಕೊಂಡ್ರೆ ನೀವು ತುಂಬ ಗರಿಗರಿಯಾಗಿ ಬರುತ್ತೆ ಪುರಿ. ನೆಕ್ಸ್ಟ್ ಈಗ ಅದನ್ನು ನಾನು ಬೇರೆ ವೆಸಲ್ಗೆ ಶಿಫ್ಟ್ ಮಾಡಿ ಪುರಿನ ಸೇಮ್ ವೆಸಲ್ಗೆ ಮತ್ತೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಇವಾಗ ಕಡಲೆ ಬೀಜನ ನಾವು ಚೆನ್ನಾಗಿ ಗರಿಗರಿಯಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಡಲೆ ಬೀಜ ಕಲ್ಲರು ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡೇ ರೋಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಕಡಲೆ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಒಂದು 75% ರೋಸ್ಟ್ ಆದಮೇಲೆ ನಾವು ಕಡಲೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಏನಕ್ಕೆ ಅಂತ ನಾನು ಹೇಳ್ತೀನಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಕರಿಬೇವು. ಅದನ್ನು ಕೂಡ ಚೆನ್ನಾಗಿ ಗರಿ ಆಗೋವರೆಗೂ ಕರಿಬೇವು ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು. ಹಸಿ ಹಸಿ ಇರಬಾರ್ದದು. ಎಲ್ಲ ಸಿಮ್ಮಲ್ಲೇ ಇಟ್ಟಿರಬೇಕು ಫ್ಲೇಮ್. ಇದು ಹೈ ಫ್ಲೇಮ್ ಇಟ್ಕೋಬೇಡಿ. ನೆಕ್ಸ್ಟ್ ಇವಾಗ ಅರಿಶಿನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಬಿಡೋಣ. ಈ ಥರ ದೊಡ್ಡ ವೆಸಲ್ ತೊಗೊಳೋದ್ರಿಂದ ನಾವು ಪುರಿ ಹಾಕಿದ ನಂತರ ಮಿಕ್ಸ್ ಮಾಡೋದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ. ಅದಕ್ಕೆ ದೊಡ್ಡ ಪಾತ್ರೆ ತೊಗೋಬೇಕಾಗತ್ತೆ ನೀವು. ನೋಡಿ, ಈ ಸ್ಟೇಜಲ್ಲಿ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ಲಾಸ್ಟಿಗೆ ಹಾಕ್ಕೊಳ್ಳಿ ಚಿಲ್ಲಿ ಪೌಡರು. ಈಗ ನಾವು ಏನು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಪುರಿ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಉಪ್ಪನ್ನು ಉಪಯೋಗಿಸಿಲ್ಲ, ಯಾಕಂದರೆ ಪುರಿನಲ್ಲೇ ಉಪ್ಪಿನಂಶ ಇರೋದ್ರಿಂದ. ಫಸ್ಟು ಎಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೋಬೇಕಾಗತ್ತೆ. ಕೆಲವು ಪುರಿನಲ್ಲಿ ಉಪ್ಪು ತುಂಬ ಇರುತ್ತೆ, ಅದಕ್ಕೆ ಅವಶ್ಯಕತೆ ಇಲ್ಲ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಟೇಜಲ್ಲಿ ನೀವು ಜಾಸ್ತಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾವು ಮೊದಲೇ ಫ್ರೈ ಮಾಡಿರೋದ್ರಿಂದ ಪುರಿನ ಅದು ಗರಿನೆಸ್ಸು ತೊಗೊಂಬಿಟ್ಟಿರುತ್ತೆ ಪುರಿ.
ನೋಡಿ ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಉಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ಆಲ್ರೆಡಿ ಉಪ್ಪಿರೋದ್ರಿಂದ ಅಷ್ಟು ಮಾತ್ರ ಸಾಕಾಗತ್ತೆ. ನಾನು ಟೇಸ್ಟ್ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಈ ಕರಿಬೇವೇನು ಕಾಣ್ತಾ ಇದೆಯಲ್ಲ ಅದನ್ನೆಲ್ಲ ನಾನು ತಕ್ಕೊಂಡು ನೋಡಿ ಈ ಥರ ಪೌಡರ್ ಮಾಡಿ ಹಾಕೋದ್ರಿಂದ ಅದನ್ನು ನೀಟಾಗಿ ಕನ್ಸ್ಯೂಮ್ ಮಾಡ್ತಾರೆ ಎಲ್ಲರೂ. ಇಲ್ಲಾಂದರೆ ಕರಿಬೇವನ್ನ ಎತ್ತಿಟ್ಬಿಡ್ತಾರೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಈ ಥರ ಪೌಡರ್ ಮಾಡಿ ಹಾಕ್ಕೊಂಡ್ರೆ. ನೋಡಿ ಗರಿಗರಿಯಾದ ಖಾರ ಪುರಿ ರೆಡಿ ಆಯಿತು. ಟ್ರಾವೆಲಿಂಗಂತೂ ಇದು ಕ್ಯಾರಿ ಮಾಡೋದಕ್ಕೆ ಬೆಸ್ಟ್ ಸ್ನ್ಯಾಕ್ಸ್. ಇದು ತುಂಬ ಲೈಟ್ ವೆಯ್ಟಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಟೀ ಕಾಫಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಇದು. ಹಿಂದಿನ ಕಾಲದಲ್ಲಿ ಸಂಜೆ ಹೊತ್ತು ಸ್ನ್ಯಾಕ್ಸ್ ಅಂದರೆ ಅದು ಖಾರ ಪುರಿನೇ. ಇವಾಗೇ ಇಷ್ಟು ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಬಂದಿರೋದು. ನೋಡಿ ಇದನ್ನು ಈ ಥರ ತಣ್ಣಗಾದ ನಂತರ ಈ ಥರ ಗಾಜಿನ ಕಂಟೈನರಲ್ಲಿ ಹಾಕಿ ಇಟ್ಟರೆ 15 ದಿನ 1 ತಿಂಗಳವರೆಗೂ ಇದು ಆ ಕ್ರಿಸ್ಪಿನೆಸ್ನ ಕಳ್ಕೊಳ್ಳೋದೇ ಇಲ್ಲ. ತಣ್ಣಗಾದ ನಂತರ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ಏನಾದರೂ ಖಾರ ಪುರಿ ಮಾಡಬೇಕಾದ್ರೆ ಈ ವಿಧಾನನ ಫಾಲೋ ಮಾಡಿ ನೋಡಿ. ಖಾರ ಪುರಿ ಅಂತೂ ತುಂಬ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ.